ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಯಾವಾಗ ಕೋಮಿನ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಬಿಡ್ವಿ, ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರಿಬೇಕಿತ್ತು. ಕರೀಲಿಲ್ಲ ರೀ ನಾವು. ಅದ್ಯಾರೋ ನೆಹರು ಅಂತೆ, ಆತ ಮುಸಲ್ಮಾನ ಅಂತೆ, ಹಿಂದೂಸ್ತಾನವನ್ನು ರೂಲ್ ಮಾಡಬೇಕು, ದೊಡ್ಡ ದೇಶ ರೂಲ್ ಮಾಡಬೇಕು, ಮತ್ತು ವಂಶ ಪಾರಂಪರ್ಯವಾಗಿ ರೂಲ್ ಮಾಡಬೇಕು, 100 ವರ್ಷ 200 ವರ್ಷ 300 ವರ್ಷ ರೂಲ್ ಮಾಡಬೇಕು. ಏನು ಮಾಡಿದ್ರು? ಕಾಶ್ಮೀರಿ ಪಂಡಿತರಂತೆ ಹೆಸರಿಟ್ಕೊಂಡ್ಬಿಟ್ರು. ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಪಂಡಿತರಂತೆ. ಅಲಹಾಬಾದಲ್ಲಿರ್ತಕ್ಕಂಥ, ಪ್ರಯಾಗ್ರಾಜಲ್ಲಿರ್ತಕ್ಕಂಥ ಆನಂದ ಮೋಹನ ದೇಶಕ್ಕೋಸ್ಕರ ಬಿಟ್ಕೊಡ್ಬಿಟ್ಟು, ಪದ್ಯಕಾಯಿರಿ ದೇಶಕ್ಕೋಸ್ಕರ ಬಿಟ್ಕೊಟ್ಟಿಲ್ಲ ರೀ. ಇವತ್ತು ಕಾಂಗ್ರೆಸ್ಸಿನ ಪ್ರಾಪರ್ಟಿ ಅದು ಎಕ್ಸಿಬಿಷನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಅದು ಹೋಗಿ ನೋಡ್ಕೊಂಬರ್ಬೇಕು. ಏನು ಅಂದರೆ ಸದ್ಯಕ್ಕೆ ದುಡ್ಡು ಕಟ್ಟಿಲ್ಲ. ನಾನೀಗ ಒಂದು ವರ್ಷದಲ್ಲಿ ಹೋಗಿ ನೋಡ್ಕೊಂಬಂದೆ. ಏನು ಅಂತಂದರೆ ಹೀಗೆ ಯಾಮಾರಿಸ್ಕೊಂಡು ನಮ್ಮ ಹಿಂದೂಗಳನ್ನ ಏನಾಗಿದೆ ದಬ್ಬಾಳಿಕೆ ನಡೆಸ್ತಾಯಿದ್ರಿ. ಯಾರಿಗೆ ಬಂತು ಸ್ವಾತಂತ್ರ್ಯ ಅಂತ ಮಾತಾಡಿದ್ದೀವಿ ನಾವು. ಬರೀ ದುಷ್ಟ ರಾಜಕಾರಣಿಗಳಿಗೆ ಬಂದಿದೆ ಸ್ವಾತಂತ್ರ್ಯ. ಏನಾಗಿದೆ ಅಂದರೆ ಓದಿರ್ತಕ್ಕಂಥ ಹಿಂದೂಗಳನ್ನೂ ಸಹ ಇವರು ವ್ಯವಸ್ಥಿತವಾಗಿ ನಮ್ಮ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈ ದಿಕ್ಕು ತಪ್ಪಿಸೋದಕ್ಕೆ ಕೊನೆಯೇ ಇಲ್ಲ. ಬನ್ನಿ, ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠವಾಗಿತ್ತು. ಎಲ್ಲ ವಿಚಾರದಲ್ಲೂ ನಾವು ಮುಂದಿದ್ವಿ. ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳ ಮುಂದೆ ಅದೊಂದು ವಿಚಾರ ಮಾತಾಡ್ತೀನಿ ನಾನು. ನೋಡಿ, ಬದುಕು ಕಟ್ಕೋಬೇಕು, ಬದುಕು ಚೆನ್ನಾಗಿರಬೇಕು, ಬದುಕು ವ್ಯವಸ್ಥಿತವಾಗಿರಬೇಕು, ಬದುಕಲ್ಲಿ ಸುಖ ಪಡಬೇಕು ಅಂತಂದರೆ ಓದಬೇಕು ನಾವೆಲ್ಲ. ದೇಶ ಓದು ಅಲ್ಲ, ಕೋಶ ಓದು ದೇಶ ಸುತ್ತು ಅಂತ ಗಾದೆನೇ ಇದೆ. ಬರೀ ಕೋಶ ಓದೋದು ಥಿಯರಿ ಸಬ್ಜೆಕ್ಟು. ದೇಶ ಸುತ್ತೋದಿದೆ ನೋಡಿ, ಅದು ಪ್ರಾಕ್ಟಿಕಲ್, ಅದು ಲ್ಯಾಬ್ ಇದ್ದಂಗೆ. ಸೊ ಹಾಗಾಗಿ ದೇಶನ ಸುತ್ತಲೇಬೇಕು. ಆ ಥರ ಪರಿಸ್ಥಿತಿ ಇದ್ದಾಗ ನಾವು ಕೆಲವು ಉದಾಹರಣೆಗಳನ್ನ ತಗೊಂಡು ಮಾತಾಡಬೇಕಾಗುತ್ತೆ. ಆ ಥರ ಉದಾಹರಣೆ ತಗೊಂಡು ಮಾತಾಡಬೇಕು ಅಂತಂದರೆ ನೋಡಿ, ಓದು ವಿಭಜನೆ ಆಗಬೇಕು ಅಂತಂದರೆ ಇಡೀ ಪ್ರಪಂಚದಲ್ಲೇ ಓದಕ್ಕೆ ಮಹತ್ವ ಇರಲಿಲ್ಲ. ಬರೀ ಹೊಡೆದಾಟ ಅಷ್ಟೇ. ಹೊಡೆದಾಟ ಅಂದ ತಕ್ಷಣ ಗ್ರೀಕರು, ರೋಮನ್ರು ಇವ್ರದ್ದು ಕಥೆಗಳು ಬರುತ್ತೆ ನಮಗೆ. ಚರಿತ್ರೆ ನೋಡ್ತೀವಿ. ಅಲೆಕ್ಸಾಂಡರ್ ಬಂದಿದ್ದಂತೆ, ಪುರೂರವನ ಮೇಲೆ ಯುದ್ಧ ಮಾಡಿದಂತೆ, ಕಡೆಗೆ ಏನಾಯಿತು, ತುಂಬ ಒಳ್ಳೆ ದೊರೆ ಅಂತ ಅವನು ಚಕ್ರವರ್ತಿಯಾಗಿ ಅವನೇನು ಮಾಡಿದಂತೆ ಪುರೂರವನಿಗೆ ದೇಶನ ವಾಪಸ್ ಕೊಟ್ಟು ಹೊರಟೋದಂತೆ ಅಂತ ಕಥೆಗಳು ಹಿಸ್ಟ್ರಿನಲ್ಲಿ ಕೇಳಿದ್ವಿ. ಇದು ಒಂದು ಸೈಡು. ಏನಾಯ್ತು ಈ ಥರ ಇದ್ದಾಗ ನೋಡಿ, ಕೆಲವು ನಾವು ಮಾತಾಡಲೇಬೇಕು. ಮಾತಾಡೇ ಇಲ್ಲ. ನಮ್ಮ ಚರಿತ್ರೆ ಎಷ್ಟು ಉದಾತ್ತವಾಗಿತ್ತು, ಎಷ್ಟು ಮೇಲ್ಭಾಗದಲ್ಲಿದ್ವಿ ನಾವು. ಪ್ರಪಂಚಕ್ಕೆ ವಿಶ್ವಗುರು ಆಗ್ಬಿಟ್ಟಿದ್ವಿ ನಾವು. ಮಧ್ಯ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದರಿಂದ ನಾವು ಹಾವಾಡಿಗರ ದೇಶ ಆದ್ವಿ, ಭಿಕ್ಷೆ ಬೇಡೋರ ದೇಶ ಆಗ್ಬಿಟ್ವಿ. ಇದೆಲ್ಲ ಮತ್ತೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ. ಅದಕ್ಕೆ ಪೂರಕವಾಗಿ ನರೇಂದ್ರ ಮೋದಿಯವರು ಎಲೆಕ್ಟ್ ಆಗಿದ್ದಾರೆ, ಗೆಲ್ತಾ ಇದ್ದಾರೆ. ಅದ್ರದ್ದು ಒಂದು ಉದಾಹರಣೆ ತಗೊಂಡು ಮಾತಾಡ್ತೀನಿ ಬನ್ನಿ. ನೋಡಿ, ವಿದ್ಯಾಭ್ಯಾಸ ಅಂತ ತಗೊಂಡ್ರೆ ನಲಂದ, ತಕ್ಷಶಿಲಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಲಂದ ಅನ್ನೋದು ಏನಾಗುತ್ತೆ, ಬಿಹಾರಲ್ಲಿದೆ. ಇವಾಗಲೂ ಸಹ ನಲಂದ ಅನ್ನೋದು ಡಿಸ್ಟ್ರಿಕ್ಟ್ 38-40 ಜಿಲ್ಲೆಗಳಿದೆಯಂತೆ. ನಲಂದ ಅನ್ನೋದು ಒಂದು ಜಿಲ್ಲೆ. ಅಲ್ಲಿ MP ಗೆಲ್ತಾರೆ. ನಲಂದ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಬಿಹಾರ್ ಶರೀಫ್ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲೇನಾಗಿದೆ, ಬೌದ್ಧರ ಪರಿಣಾಮ ಜಾಸ್ತಿ ಆಗಿದೆ. ಬೌದ್ಧರು ಅಂತ ನಾವು ಯಾವಾಗ ಉಲ್ಲೇಖ ಮಾಡ್ತೀವಿ, ಇದ್ರ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಮಾಡಬೇಕು. ನೋಡಿ, ಬ್ರಾಹ್ಮಣರು 8ನೇ ಶತಮಾನದವರೆಗೂ ಮಾಂಸ ತಿಂತಾಯಿದ್ರು. ಬ್ರಾಹ್ಮಣರು ಮಾಂಸ ತಿಂತಾಯಿದ್ರು ಅಂತಂದರೆ ನೋಡಿ, ಎಮ್ಮೆ ಮಾಂಸ ತಿನ್ನೋರು ಇದ್ದರು, ದನದ ಮಾಂಸ ತಿನ್ನೋರು ಇದ್ದರು ಇಂಡಿಯಾ ದೇಶದಲ್ಲಿ, ಮತ್ತು ಕೋಣದ ಮಾಂಸ ತಿನ್ನೋರು ಇದ್ದರು. ಕೋಣ ಅಂದರೆ ಬಫೆಲೋ, ಶೀ ಬಫೆಲೋ. ಮತ್ತು ದನದ ಮಾಂಸ ತಿನ್ನೋರು ಇದ್ದರು, ಕುದುರೆ ಮಾಂಸನೂ ತಿನ್ನೋರು, ಹಂದಿ ತಿನ್ನೋರು, ಏನೇನೋ ತಿನ್ನೋರು. ಬ್ರಾಹ್ಮಣರು ಜಿಂಕೆ ಮಾಂಸ ತಿನ್ನೋರು. ಜಿಂಕೆ ಬರೀ ಹುಲ್ಲು ತಿಂತಕ್ಕಂಥ ಪ್ರಾಣಿ. ಹಾಯ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಹುಲ್ಲು ತಿನ್ನುತ್ತೆ. ಹಾಗಾಗಿ ಜಿಂಕೆ ಸ್ಟ್ರೈಟಾಗಿ ಓಡೋದ್ರೆ ಪ್ರಪಂಚದಲ್ಲಿ ಯಾರೂ ಬೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಫಾಸ್ಟಾಗಿ ಓಡುತ್ತೆ. ಅಂಥ ಮಾಂಸವನ್ನು ಬ್ರಾಹ್ಮಣರು ತಿಂತಾಯಿದ್ರು. ಮತ್ತು ಉಪನಯನ ಅಂತ ಮಾಡೋರು. ಉಪನಯನ ಅಂತ ಮಾಡಿದಾಗ ಜಿಂಕೆ ಚರ್ಮವನ್ನು ಉಪಯೋಗಿಸ್ತಿದ್ರು. ಅದ್ರ ಮೇಲೆ ಕೂತ್ಕೊಂಡು ಬ್ರಹ್ಮೋಪದೇಶ ಮಾಡೋರು. ಮತ್ತು ಈಗಲೂ ಸಹ ಬ್ರಹ್ಮೋಪದೇಶ ಮಾಡಿದಾಗ ಜನಿವಾರದ 3 ಎಳೆಯಲ್ಲಿ ಒಂದು ಚೂರು ಜಿಂಕೆ ಚರ್ಮನ ಅಂಟಿಸ್ತಾರೆ ಸಾಂಕೇತಿಕವಾಗಿ. ಇದು ತಪ್ಪೋ ಸರಿನ ಇದ್ರ ಬಗ್ಗೆ ಹೋಗೋದಿಲ್ಲ. ಏನಾಗುತ್ತೆ, ಇಷ್ಟೆಲ್ಲ ಇದ್ದ ಬ್ರಾಹ್ಮಣರನ್ನ ಎಷ್ಟು ಉನ್ನತವಾಗಿದ್ದರು. ಹೇಗೆ ಶರೀರದಲ್ಲಿ ಅಂಡಿರುತ್ತೆ, ಅದು ನಾವು ತಿಂದ ಆಹಾರವನ್ನು ಡಿಸ್ಚಾರ್ಜ್ ಮಾಡುತ್ತೆ. ಒಳ್ಳೆ ಜಾಗ ಅಲ್ಲ ಅದು, ವಾಸನೆ ಬರುತ್ತೆ, ಇದಾಗುತ್ತೆ. ಏನೋ ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡು ಮುಚ್ಕೊಂಡಿರ್ತೀವಿ. ಮಖಾನ ಕ್ಲೀನಾಗಿ ಇಟ್ಕೊತೀವಿ ನಾವು. ಮಖಾನ ಕ್ಲೀನಾಗಿ ಇಟ್ಕೊಂಡು ತುಟಿಗೆ ನೋಡಿ ಲಿಪ್ಸ್ಟಿಕ್ ಹಾಕೋತೀವಿ, ಕಣ್ಣಿಗೆ ಕಾಡಿಗೆ ಹಾಕೋತೀವಿ, ಮತ್ತು ಮುಖಕ್ಕೆ ಸ್ನೋ ಫೇರ್ ಆ್ಯಂಡ್ ಲವ್ಲಿ, ಫೇರ್ ಆ್ಯಂಡ್ ಗ್ಲೋ ಅಂತ ಏನೋ ಹೆಸರು ಚೇಂಜ್ ಮಾಡ್ಕೊಂಡು ಅದು ಹಾಕೋತೀವಿ. ತಲೆಗೆ ಕೊಬ್ಬರಿ ಎಣ್ಣೆ ಹಾಕೋತೀವಿ.
ನೀಟಾಗಿ ಬಾಚ್ಕೋತೀವಿ, ಹೂ ಮುಡ್ಕೋತೀವಿ, ಕಿವಿಗೆ ಓಲೆ ಹಾಕೋತೀವಿ, ಮೂಗ್ಬಟ್ಟು ಹಾಕೋತೀವಿ, ಇಷ್ಟೆಲ್ಲ ಮಾಡ್ಕೋತೀವಿ. ಬ್ರಾಹ್ಮಣರು ಸಮಾಜದಲ್ಲಿ ಈ ಥರ ಇದ್ದವರು, ಮುಖವಾಗಿದ್ದವರು. ಇವರೇನು ಮಾಡ್ತಿದ್ರು, ಇಲ್ಲೇ ಕೂತ್ಕೊಂಡು ಬೇರೆ ಸೂರ್ಯಗ್ರಹದಲ್ಲಿರ್ತಕ್ಕಂಥ ಜನಗಳ ಜೊತೆ ಮಾತಾಡ್ತಿದ್ರು, ಸಂವಹನ ಮಾಡ್ತಿದ್ರು. ಇದನ್ನೆಲ್ಲ ಏನಾಯಿತು, ಅಲ್ಪಸಂಖ್ಯಾತರಾಗಿದೆ. ಯಾಕೆಂದರೆ ಯಾವಾಗಲೂ ಅಷ್ಟೇ ತಲೆ ಶರೀರಕ್ಕೆ ಹೋಲಿಕೆ ಮಾಡಿದ್ರೆ ತಲೆ ಇಡೀ ಒಂದು 5% ಇಲ್ಲ. ಬಾಡಿ ಮಾಸ್ ಇಂಡೆಕ್ಸಲ್ಲಿ ತಗೊಂಡು ಹೋದ ಇಡೀ ಶರೀರ ಅಷ್ಟು ದೊಡ್ಡದಿದೆ. ಹಾಗೆ ಸಮಾಜದಲ್ಲಿ ಬ್ರಾಹ್ಮಣರು ಮೈನಾರಿಟಿ ಆಗಿದ್ದರು. ಇದೇನಾಯಿತು, ಡೆಮಾಕ್ರಸಿ ಅನ್ನೋದು ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜನ ಅಂತ ಅಂದ್ಬಿಟ್ಟು ಏನಾಯಿತು, ತಲೆಗೆಲ್ಲ ಒಂದೇ ಮಂತ್ ಅಂತ ಅಳವಡಿಸ್ಕೊಂಡು ಹೋಗಿ ಬ್ರಾಹ್ಮಣರನ್ನ ಈಕ್ವೇಟ್ ಮಾಡ್ತಾ ಹೋದ್ವಿ. ಯಾರ ಜೊತೆಗೆ ಈಕ್ವೇಟ್ ಮಾಡಿದ್ವಿ? ಬುದ್ಧಿ ಇಲ್ದಿರೋರ ಜೊತೆಗೆ ಮಾಡಬಾರ್ದು. ಕತ್ತೆನ ಕುದುರೆ ಜೊತೆಗೆ ಈಕ್ವೇಟ್ ಮಾಡಿದ್ದೀವಿ ನಮ್ಮ ಸಮಾಜದಲ್ಲಿ. ಜನರಲಾಗಿ ಹೇಳಬೇಕು ಅಂತಂದ್ರೆ ಇದು ಸರಿನಾ? ಪ್ರಪಂಚದಲ್ಲೂ ಇಲ್ಲ ರೀ. ತಲೆಗೇನು ಮಹತ್ವ ಕೊಡಬೇಕು ಕೊಡಲೇಬೇಕು, ಕಾಲಿಗೇನು ಮಹತ್ವ ಕೊಡಬೇಕು, ಕೈಗೇನು ಮಹತ್ವ ಕೊಡಬೇಕು. ಶರೀರದಲ್ಲಿ ಹೇಗೆ ನಾವು ಈ ಥರ ಮಹತ್ವ ಕೊಡ್ತೀವಿ, ಸಮಾಜದಲ್ಲಿ, ಸಿಸ್ಟಮಲ್ಲಿ, ಸರ್ಕಾರದಲ್ಲಿ ಈ ಥರ ಮಹತ್ವ ಕೊಡಬೇಕು. ಇದನ್ನು ಅರ್ಥಕೊಳ್ಳೋದ್ರಲ್ಲಿ, ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನೋಡಿ ಅಂಬೇಡ್ಕರ್ ಅವರು ಸಹ ತಪ್ಪಿದ್ದಾರೆ, ಮತ್ತು ಸರ್ಕಾರಗಳು ತಪ್ಪಿದೆ. ಮತ್ತು ಲಿಯೋ ಟಾಲ್ಸ್ಟಾಯ್ ಮತ್ತು ಸಾಕ್ರಟೀಸು ಬಹುದೊಡ್ಡ ದಾರ್ಶನಿಕರು. ಅವ್ರದ್ದು ಅನೇಕ ಉಲ್ಲೇಖಗಳಲ್ಲಿ ಸೂಕ್ತವಾದ ಸ್ಥಾನ ಕೊಡಬೇಕು ಅಂತ ಬರುತ್ತೆ. ಅದನ್ನೆಲ್ಲ ಮೂಲೆಗೆ ತಳ್ಳಿಬಿಟ್ವಿ. ಏನಾಯಿತು, ಹಿಂದೂ ಕೋಡ್ ಆ್ಯಕ್ಟ್ ಅಂತ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕಾನೂನನ್ನ ರಚನೆ ಮಾಡ್ತಾರೆ 1951ನೇ ಇಸ್ವಿನಲ್ಲಿ. ಅದನ್ನು ಪಾರ್ಲಿಮೆಂಟಲ್ಲಿ ಟೇಬಲ್ ಮಾಡ್ತಾರೆ, ಅದನ್ನು ಮಂಡಿಸ್ತಾರೆ.